ಬಿಜೆಪಿ ಅವಧಿಯಲ್ಲಾದ ಟೆಂಡರ್ಗಳ ಬಗ್ಗೆಯೇ ಗುನಾಮಿ ಎದ್ದಿದೆ. ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ ಕರೆದಿದ್ದಂತಹ ಟೆಂಡರ್ಗಳು, ಎಲ್ಲಾ ಟೆಂಡರ್ಗಳ ಬಗ್ಗೆಯೇ ಹಲವು ಅನುಮಾನಗಳು ಮೂಡ್ತಾ ಇದೆ. ಟೆಂಡರ್ಗಳ ಬಗೆಗಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಎಂ ಸಿದ್ದು ಟೀಮ್. ಸಿದ್ದರಾಮಯ್ಯ ಸೂಚನೆಯ ಮೇರೆಗೆ ಟೆಂಡರ್ ತಲಾಶ್ ಶುರುವಾಗಿದೆ. ಟೆಂಡರ್ ಅನ್ನ ಪಡೆದಿದ್ಯಾರು, ಇನ್ನು ಅದನ್ನ ಬಿಡ್ ಮಾಡಿದ್ಯಾರು, ಬಿಡ್ ಮಾಡದ ಕಂಪನಿಗಳು ಯಾವುದು, ಆ ಕಂಪನಿಯ ಹಿನ್ನೆಲೆ ಏನು, ಎಲ್ಲವನ್ನ ಕೆದಕ್ತಿದ್ದಾರೆ. ಕಂಪನಿ ಯಾರ ಒಡೆತನದಲ್ಲಿದೆ, ಇನ್ನು ಮಂತ್ರಿಗೂ ಕಂಪನಿಗೂ ಏನು ಸಂಬಂಧ ಇದೆ, ಎಲ್ಲವನ್ನ ಕಲೆ ಹಾಕ್ತಿದ್ದಾರೆ. ಯಾವ ರಾಜಕಾರಣಿಯ ಜೊತೆ ಯಾವ ಕಂಪನಿಯ ಲಿಂಕ್ ಇದೆ, ಪಿಂಟೋಪಿನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯನವರ ವಿಶ್ವಾಸಾರ್ಹ ಅಧಿಕಾರಿಗಳಿಂದ ಸರ್ಚಿಂಗ್ ಆಗ್ತಾ ಇದೆ. ಪ್ರತಿ ಭಾನುವಾರ ವಿಶ್ವಾಸಾರ್ಹ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸುತ್ತಿದ್ದಾರೆ, ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ವಿಶ್ವಾಸಾರ್ಹ ಅಧಿಕಾರಿಗಳಿಂದ ಸಿದ್ದರಾಮಯ್ಯಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಕಾಲದಲ್ಲಿ ಆದ ಟೆಂಡರ್ಗಳ ಬಗ್ಗೆ ಪಕ್ಕಾ ರಿಪೋರ್ಟ್ ಅನ್ನ ಪಡಿತಿದ್ದಾರೆ. ಎಲ್ಲೆಲ್ಲಿ ಲೋಪಗಳಾಗಿದೆ, ಇನ್ನು ಯಾರ್ಯಾರ ಪಾತ್ರ ಇದೆ ಅದರ ಹಿಂದೆ ಅನ್ನೋದ್ರನ್ನ. ಬಿಜೆಪಿಗೆ ಇದರಿಂದ ಆಗಿರುವಂತಹ ಲಾಭ ಆದ್ರೂ ಏನು, ಇದರಿಂದ ಬಿಜೆಪಿ ಮಂತ್ರಿಗಳಿಗೆ ಆಗಿರುವಂತಹ ಪ್ರಾಫಿಟ್ ಏನು, ಎಲ್ಲದರ ಇಂಚಿಂಚು ಮಾಹಿತಿಯು ಸಿದ್ದುಗೆ ಅಪ್ಡೇಟ್ ಆಗ್ತಾ ಇದೆ. ಬಿಜೆಪಿಯ ಅವಧಿಯಲ್ಲಾಗಿರುವಂತಹ ಟೆಂಡರ್ಗಳ ಬಗ್ಗೆ ಈಗ ಗುನಾಮಿ ಎದ್ದು ಬಿಟ್ಟಿದೆ. ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ ಕರೆದಿದ್ದ ಟೆಂಡರ್ಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕಂಪ್ಲೀಟ್ ನಿಗಾವನ್ನ ವಹಿಸಿದ್ದಾರೆ. ಎಲ್ಲಾ ಟೆಂಡರ್ಗಳ ಬಗ್ಗೆ ಹಲವು ಅನುಮಾನಗಳು ಮೂಡ್ತಾನೆ ಇದೆ. ಏನೋ ಟೆಂಡರ್ಗಳ ಬಗೆಗಿನ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತು ಸಿದ್ದು ಟೀಮ್ ಈಗ ಕಲೆ ಹಾಕ್ತಾ ಇದೆ. ಒಂದು ಕಡೆಯಲ್ಲಿ ಮೂಡ ಹಗರಣ ಸೇರಿದಂತೆ ಸಾಲು ಸಾಲು ಹಗರಣಗಳ ಆರೋಪವನ್ನ ಮಾಡಿ ಬಿಜೆಪಿ ಮತ್ತು ದೋಸ್ತಿ ಪಡೆ ದಳ ಸೇರಿಕೊಂಡು ದೊಡ್ಡ ಮಟ್ಟದ ಸಂಕಷ್ಟವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಬಿಜೆಪಿಯ ಅವಧಿಯಲ್ಲಿ ಆಗಿರುವಂತಹ ಟೆಂಡರ್ಗಳ ಕಂಪ್ಲೀಟ್ ಮಾಹಿತಿಯನ್ನ ತೆಗೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಟೆಂಡರ್ ತಲಾಶೆ ಶುರುವಾಗುಬಿಟ್ಟಿದೆ. ಟೆಂಡರ್ ಅನ್ನ ಪಡೆದಿದ್ಯಾರು, ಬಿಡ್ ಮಾಡಿದ್ಯಾರು, ಯಾವ ಕಂಪನಿ ಈ ಒಂದು ಟೆಂಡರ್ ಅನ್ನ ಕರೆದಿದೆ, ಆ ಕಂಪನಿಯ ಹಿನ್ನೆಲೆಗಳು ಏನಿದೆ, ಆ ಕಂಪನಿಗಳು ಯಾರ್ಯಾರ ಒಡೆತನದಲ್ಲಿದೆ, ಇನ್ನು ಬಿಜೆಪಿಯ ಹೊತ್ನಲ್ಲಿದ್ದಂತಹ ಮಂತ್ರಿಗಳಿಗೂ ಕಂಪನಿಗಳು ಏನಾದ್ರೂ ಸಂಬಂಧ ಇದೆಯಾ, ಒಂದು ಪಕ್ಷ ಇದ್ರೆ ಯಾವ ರಾಜಕಾರಣಿಯ ಜೊತೆ ಆ ಕಂಪನಿ ಲಿಂಕ್ ಅನ್ನ ಹೊಂದಿದೆ, ಇವೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅವರಿಗೆ ವಿಶ್ವಾಸಾರ್ಹ ಆಗಿರುವಂತಹ ಅಧಿಕಾರಿಗಳ ಜೊತೆ ಸರ್ಚಿಂಗ್ ಅನ್ನ ಮಾಡ್ತಿದ್ದಾರೆ. ಪ್ರತಿ ಭಾನುವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವಾಸಾರ್ಹ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೀಟಿಂಗ್ ವೇಳೆಯಲ್ಲಿ ಅಧಿಕಾರಿಗಳಿಂದ ಕಂಪ್ಲೀಟ್ ಮಾಹಿತಿಯನ್ನ ಪಡೆದಿದ್ದಾರೆ. ಬಿಜೆಪಿ ಕಾಲದಲ್ಲಿ ಆದಂತಹ ಟೆಂಡರ್ಗಳ ಬಗ್ಗೆ ಪಕ್ಕಾ ರಿಪೋರ್ಟ್ ಅನ್ನ ಪಡೆದಿದ್ದಾರೆ. ಎಲ್ಲೆಲ್ಲಿ ಲೋಪಗಳಾಗಿದೆ, ಯಾರ್ಯಾರ ಪಾತ್ರ ಅದರ ಹಿಂದೆ ಇದೆ, ಇನ್ನು ಬಿಜೆಪಿಗೆ ಇವೆಲ್ಲ ಅಕ್ರಮಗಳಿಂದ ಆಗಿರುವಂತಹ ಲಾಭ ಆದ್ರೂ ಏನಿದೆ, ಒಂದು ಪಕ್ಷ ಲಾಭ ಆಗಿದ್ರೆ ಆ ಬಿಜೆಪಿಯ ಮಂತ್ರಿ ಆದ್ರೂ ಯಾರು, ಕಂಪ್ಲೀಟ್ ಆ ಪ್ರಾಫಿಟ್ ಲಾಭ ಯಾರ್ಯಾರ ಪಾತ್ರ ಇದೆ, ಇವೆಲ್ಲದರ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವೆಲ್ಲವನ್ನ ಸಿಎಂ ಸಿದ್ದರಾಮಯ್ಯನವರು ಅವರ ವಿಶ್ವಾಸಾರ್ಹ ಆಗಿರುವಂತಹ ಅಧಿಕಾರಿಗಳಿಂದ ಅಪ್ಡೇಟ್ ಅನ್ನ ಪಡೆದಿದ್ದಾರೆ.